ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ. ಮಕ್ಕಳು ಯಾರೂ ಇಲ್ಲ. ಟಿಫನ್ಗೆ ಬಂದು ಇವತ್ತು ಚಪಾತಿ ಮಾಡಿದ್ದೆ. ಹಾಗೆ ತರಕಾರಿ ಎಲ್ಲ ತೊಗೊಂಬಂದಿದ್ರು, ಅದನ್ನು ಎಲ್ಲ ಫ್ರಿಜ್ಜಿಗೆ ಎತ್ತಿಟ್ಕೊಳ್ಳೋಣ ಕ್ಲೀನ್ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಎಲ್ಲ ಈ ಮೆಣ್ಸಿಕಾಯ್ದು ತೊಟ್ಟೆಲ್ಲ ತೆಗೆದು ಮತ್ತು ಯಾವ್ದ್ಯಾವ ತರಕಾರಿಗಳನ್ನೆಲ್ಲ ಬಾಕ್ಸಲ್ಲಿ ಹಾಕಿಡಬೇಕು ಅದನ್ನೆಲ್ಲ ಬಾಕ್ಸಿಗೆ ಹಾಕಿ, ಟೊಮೊಟೊ ಒಂದು ಇಡೋಕ್ಕಾಗಲಿಲ್ಲ, ಅದು ಜಾಸ್ತಿ ಇತ್ತಲ್ಲ, ಅದನ್ನು ಹಾಗೆ ಕವರಲ್ಲಿ ಇಟ್ಟಿದ್ದೀನಿ. ಇನ್ನು ಆಲೂಗೆಡ್ಡೆನೂ ಅಷ್ಟೇ ಅದರ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಬಿಸಿಲಲ್ಲೇ ಇಟ್ಟಿರ್ತೀನಿ, ಮೇಲ್ಗಡೆ ಬಿಸಿಲು ಬರುತ್ತೆ ಅಂತ ಹೇಳ್ಬಿಟ್ಟು. ಬೇಕಾಗಿದ್ದ ದಿನಕ್ಕೊಂದು 5-6 ತೊಗೊಂಬಂದು ಈ ಥರ ಬುಟ್ಟಿ ಒಳಗೆ ಹಾಕ್ಕೊಳ್ತೀನಿ. ಬೇಕಿದ್ದರೆ ಅಲ್ಲೇ ಹೋಗಿ ತೊಗೋತೀನಿ. ಇನ್ನು ಬೆಳ್ಳುಳ್ಳಿನ ಅದೇ ಬಾಕ್ಸ್ ಒಳಗೆ ಇಟ್ಕೋತೀನಿ. ಇನ್ನು ಸೊಪ್ಪು ತಂದಿದ್ನಲ್ಲ ಅದನ್ನು ಬಿಡಿಸ್ಬಿಟ್ಟು ಬಾಕ್ಸಿಗೆ ಎತ್ತಿಟ್ಕೊಂಡೆ. ಇನ್ನೊಂದು ಬಟಾಣಿ ಇತ್ತು, ಅದನ್ನೇ ಎತ್ತಿಟ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಔಟ್ಸೈಡ್ ಹೋಗೋಣ ಅಂದರು ನಮ್ಮ ಮನೆಯವರು. ಮಕ್ಕಳು ಇಲ್ಲ, ಮಕ್ಕಳು ಬಿಟ್ಟೋಗ್ತಾ ಇದ್ದೀವಿ, ಟ್ಯೂಷನ್ಗೆ ಹೋಗಿದ್ದಾರೆ. ಅವ್ರು ಹೋಗಿ ಬರೋ ಅಷ್ಟೊತ್ತಿಗೆ ನಾವೂ ಬರಬೇಕು. ಇದು ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ ಬಂದಿತ್ತು, ಏನು ಅಂತ ತೋರಿಸ್ತೀನಿ. ಇದು ಬಂದು ಕಾರು ಡೆಸ್ಟ್ ಕ್ಲೀನ್ ಮಾಡೋ ಅಂಥದ್ದು. ಕಾರು ಬೈಕು ಏನಾದ್ರು ಇವಾಗ ಸಣ್ಣ ಸಣ್ಣ ಧೂಳು ಇರುತ್ತಲ್ಲ, ಅದನ್ನು ಇದರಲ್ಲಿ ಒರೆಸ್ಕೊಳ್ಬೋದು. ಇದನ್ನು ನಮ್ಮ ಮನೆಯವ್ರು ಬುಕ್ ಮಾಡಿದರು. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇದೊಂದು ದೊಡ್ಡದು ಕೊಟ್ಟಿದ್ದಾರೆ, ಅದಕ್ಕೆ ಈ ಥರ ಹ್ಯಾಂಡಲ್ ಥರ ಹಾಕ್ಕೊಳ್ಳೋದು. ಇನ್ನೊಂದು ಸ್ವಲ್ಪ ದೊಡ್ಡದನ್ನು ಮಾಡ್ಕೊಬೋದು. ಈ ಸಣ್ಣ ಸಣ್ಣ ಧೂಳು ಇರ್ತಲ್ಲ, ನಾವು ಬಟ್ಟೆಯಲ್ಲಿ ಒರೆಸೋಕ್ಕಿಂತ ಇದರಲ್ಲಿ ಒರೆಸಿದ್ರೆ ಚೆನ್ನಾಗಿರುತ್ತೆ. ಅದು ಕ್ಲಾತು ಅಷ್ಟೇ, ಅಷ್ಟು ಸ್ಮೂತಾಗಿತ್ತು. ಈ ಶೈನಿಂಗ್ ಕ್ಲಾತ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದಕ್ಕಿಂತ ಸ್ಮೂತಾಗಿತ್ತು, ಚೆನ್ನಾಗಿದೆ. ಅದೇ ಥರ ಇನ್ನೊಂದು ಹ್ಯಾಂಡಲ್ ಇಟ್ಕೊಳ್ಳೋದು ಇನ್ನೊಂದು ಕೊಟ್ಟಿದ್ದಾರೆ ಚಿಕ್ಕದು. ಇದೇನು ಅಂತ ಅರ್ಥ ಆಗಲಿಲ್ಲ, ಅದು ಪಾರ್ಸಲಲ್ಲಿ ಬರೋ ಹೊತ್ತಿಗೆ ಅದು ಮುರಿದೋಗ್ಬಿಟ್ಟಿದೆ. ಅದನ್ನು ಎಸೆದ್ಬಿಟ್ಟೆ, ಏನು ಅಂತ ಗೊತ್ತಾಗಲಿಲ್ಲ. ಇನ್ನೂ 2 ಬ್ರಷ್ ಕೊಟ್ಟಿದ್ದಾರೆ. ಇದೊಂದು ಕಾರ್ ಒಳಗಡೆ ನಾವು ಈ ಬಾಟಲೆಲ್ಲ ಇಡ್ತೀವಲ್ಲ, ಅಲ್ಲೂ ಎಲ್ಲ ಕ್ಲೀನ್ ಮಾಡ್ಕೊಬೋದು. ಮತ್ತು AC ಹತ್ರ, ಆಮೇಲೆ ಸ್ಪೀಕರೆಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇದೂ ಅಷ್ಟೇ, ಇದು ತುಂಬ ಸಾಫ್ಟ್. ಈ ಮೇಕಪ್ ಬ್ರಷ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಅದೇ ಥರ ಚೆನ್ನಾಗಿದೆ. AC ಹತ್ರ ಎಲ್ಲ ಒರೆಸೋಕ್ಕೆ ಸಣ್ಣ ಸಣ್ಣ ಧೂಳು ಕೂತ್ಕೊಂಡಿರ್ತಲ್ಲ, ಅದೆಲ್ಲ ಒರೆಸೋಕ್ಕೆ ಅಂತೇಳಿ ಚೆನ್ನಾಗಿರುತ್ತೆ. ಇವಾಗ ಟ್ರಯಲ್ ನೋಡೋಣ ಅಂತೇಳಿ ನಾನು ಕೆಳಗೆ ಹೋಗ್ತಾ ಇದ್ದೀನಿ. ಔಟ್ಸೈಡ್ ಹೋಗಬೇಕಿತ್ತು, ಇವಾಗ ಕಾರ್ ತೆಗಿಬೇಕು. ಇವಾಗಂತೂ ಬೈಕಲ್ಲಿ ಹೋಗೋಕ್ಕಾಗಲ್ಲ. ಆಮೇಲೆ ಹೆಲ್ಮೆಟ್ಟು ಮರ್ತು ಬಂದಿದ್ರು, ಕಂಪ್ನಿಯಲ್ಲೇ ಬಿಟ್ಟು ಬಂದಿದ್ರು, ಅದಕ್ಕೆ ಕಾರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು. ಮೊನ್ನೆ ತಾನೇ ನಿಲ್ಲಿಸಿದ್ದು, 1 ವಾರ ಆಗಿತ್ತು. ಇಷ್ಟು ಧೂಳಿದೆ ನೋಡಿ, ಒರೆಸ್ತಾ ಇದ್ದರೆ ಯಾವ ಕಲರ್ ಚೇಂಜ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀಟಾಗಿ ಒರೆಸ್ಕೊಂಡ್ರೆ ಒಂದು 5 ನಿಮಿಷಕ್ಕೆ ಹೊರಗಡೆ ಎಲ್ಲ ಡೆಸ್ಟ್ನ ಕ್ಲೀನ್ ಮಾಡ್ಕೊಬೋದು. ಚೆನ್ನಾಗಿದೆ. ಅದನ್ನೇ ಫಸ್ಟೇ ನಾನೇ ಟ್ರಯಲ್ ನೋಡೋಣ ಅಂತ ಹೇಳ್ಬಿಟ್ಟು ತಗೊಂಡೋದೆ.
ಇವಾಗ ಒಳಗಡೆ ಕೂಡ ಬ್ರಷ್ ಎಲ್ಲ ಯೂಸ್ ಮಾಡಿ ಒರೆಸ್ದೆ. ಅದನ್ನೇ ನಮ್ಮ ಮನೆಯವ್ರು ಹೇಳಿ ನೆಗಾಡ್ತಾಯಿದ್ರು, ವೀಡಿಯೋಗೋಸ್ಕರನಾದರೂ ಒರೆಸ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಬಂದು ಹಾಗೆ ಕೂತ್ಕೊಳ್ಳುವೆ, ಇವತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರ ಒರೆಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ನಾವು ಬಂದಿದ್ದು ಇವತ್ತು ರಾಜಾಜಿನಗರ್ಗೆ. ನಮ್ಮ ಮನೆಯವ್ರಿಗೊಂದು ಮೊಬೈಲ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಅವ್ರ ಮೊಬೈಲು ತುಂಬ ಹಾಳಾಗೋಗಿದೆ, 2 ತಿಂಗಳ ಮುಂಚೆನೇ ತಗೋಬೇಕಿತ್ತು. ಇರಲಿ ಅಂತ ಹೇಳ್ಬಿಟ್ಟು ಇವಾಗ ಕ್ಯಾಮ್ರಾ ಎಲ್ಲ ವರ್ಕೇ ಆಗ್ತಿಲ್ಲ, ಅದಕ್ಕೆ ಒಂದು ಮೊಬೈಲ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಬಂದಿದ್ದು ಮೊಬೈಲ್ ಪ್ಲ್ಯಾನೆಟ್ಗೆ. ತುಂಬ ಯೂಟ್ಯೂಬರ್ಸ್ ಈ ಅಂಗಡಿನ ತೋರಿಸಿದ್ದಾರೆ, ಕೆಲವರು ನೋಡಿರ್ತೀರ. ಇದು ಬಂದು ರಾಜಾಜಿನಗರಲ್ಲಿರೋದು. ಇವಾಗ ನಮಗೆ ಐಫೋನು ಮತ್ತು ಸ್ಯಾಮ್ಸಂಗ್ ಇದೆರಡರಲ್ಲಿ S24 ಅಲ್ಟ್ರಾ ಇವೆರಡರಲ್ಲಿ ಒಂದು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಐಫೋನ್ ತಗೋತಿರೋದು. ಐಫೋನ್ ತಗೊಳ್ಳೋದು ಅಥವಾ ಸ್ಯಾಮ್ಸಂಗೇ ತಗೊಳ್ಳೋದು ಅಂತ ಕನ್ಫ್ಯೂಷನಲ್ಲಿ ಬಂದಿದ್ದಾರೆ. ಇವಾಗ ಯಾವ್ದು ತಗೋತಾರೆ ಅಂತ ಗೊತ್ತಿಲ್ಲ, ನೋಡಬೇಕು. ಅಂತೂ ಇಂತೂ ಫೈನಲಿ S24 ಅಲ್ಟ್ರಾ ಮೊಬೈಲ್ನ ತಗೊಂಡ್ವಿ. ನಮಗೆ ಐಫೋನ್ ಮತ್ತು ಇದು ಎರಡರಲ್ಲೇ ಕನ್ಫ್ಯೂಸ್ ಇದ್ದಿದ್ದು. ನಮ್ಮ ಮನೇಲಿ ಯಾವಾಗಲೂ ಯಾವ್ದು ತಗೊಳ್ಳಿ, ಅದು ಇದು ತಗೊಳ್ಳ ಅಂತ. ನನಗೆ ಲಾಸ್ಟಿಗೆ ನೀವು ಯಾವ್ದಾದ್ರು ಒಂದು ತಗೊಳ್ಳಿ, ಫಸ್ಟ್ ಫೋನ್ ತಗೊಂಬನ್ನಿ ಅಂತ ಹೇಳ್ತಿದ್ದೆ. ಐಫೋನ್ ತಗೊಂಡ್ರೆ ಬೇರೆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು, ಆಮೇಲೆ ನಾವೆಲ್ಲ ಒಂದು ಸ್ವಲ್ಪ ರಫ್ ಯೂಸ್ ಮಾಡ್ತಾರೆ ಇವರು. ಔಟ್ಸೈಡ್ ಕೆಲಸ ಮಾಡೋದು, ಎಲ್ಲರೂ ಮಿಸ್ಸಾಗಿ ಬೀಳೋದು ಅಥವಾ ಆ ಥರ ಎಲ್ಲ ಆದರೆ ಡಿಸ್ಪ್ಲೇ ಹಾಕ್ಸೋದು ಜಾಸ್ತಿ ಅಮೌಂಟ್ ಆಗುತ್ತೆ. ಒಂದು 20,000 ಏನೋ ಆಗುತ್ತಂತೆ ಅದರ ಡಿಸ್ಪ್ಲೇ ಎಲ್ಲ ಹಾಕ್ಸ್ಬೇಕು ಅಂದರೆ. ಅದಕ್ಕೆ ಸ್ಯಾಮ್ಸಂಗೇ ಇರಲಿ ಅಂತ ಹೇಳ್ಬಿಟ್ಟು, ಇದು ಕ್ಲಾರಿಟಿ ಎಲ್ಲ ಚೆನ್ನಾಗೇ ಇದೆ, ಕೆಲವ್ರು ಯೂಸ್ ಮಾಡೋದು ನೋಡಿದ್ದೀವಿ, ಚೆನ್ನಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗೇ ತೊಗೊಂಡ್ವಿ. ಇದು ಫಸ್ಟ್ ಟೈಮ್ ಇಷ್ಟು ಕಾಸ್ಟ್ಲಿ ಮೊಬೈಲ್ ತೊಗೊಂಡಿದ್ದು. ನಮ್ಮ ಮನೆಯವರು ತಗೋಬೇಕಾದ್ರೆ ತಗೊಳ್ಳೋ ಬೇಡವೋ ಅಥವಾ ನಾರ್ಮಲಾಗಿರೋದೆ ಸಿಂಪಲಾಗಿರೋದೆ ತೊಗೊಳ್ಳೋಣ ಅಂತ 108 ಯೋಚನೆಗಳು. ಏನು ಕಷ್ಟಪಟ್ಟು ದುಡಿತಾರೆ ಹಗಲು ರಾತ್ರಿ, ಒಂದು ಸಲ ತಗೊಂಡು ಇನ್ವೆಸ್ಟ್ ಮಾಡಿ ತೊಗೊಳ್ಳಿ, ಪರವಾಗಿಲ್ಲ. ಕಷ್ಟಪಟ್ಟು ದುಡಿಯೋರಿಗೆ ಗೊತ್ತಾಗೋದು ಒಂದೊಂದು ರೂಪಾಯಿದು ಬೆಲೆ. ನಮಗೆ ಇವಾಗ ಕೊಡಿದ ತಕ್ಷಣ ತಗೋಬಿಡ್ತೀವಿ. ಅವರಿಗೆ ದುಡಿಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೇ ಕಮ್ಮಿ ದುಡ್ಡಿನೇ ತಗೊಳ್ಳ ಅಂತ ಎಲ್ಲ ಯೋಚನೆ ಮಾಡ್ತಾಯಿದ್ರು. ಎಷ್ಟು ಸಲ ಮೊಬೈಲ್ ಅಂಗಡಿಗೆ ಹೋಗಿ ನೋಡಿ ಬಂದಿದ್ದಾರೋ, ಫೈನಲಿ ಅಂತ ಇಂತ ತಗೊಂಡ್ರು. ಇದಕ್ಕೊಂದು ಸ್ಪೀಕರ್ ಫ್ರೀ ಕೊಟ್ಟಿದ್ರು, ಅದನ್ನು ತೊಗೊಂಡ್ವಿ. ಇನ್ನು ಎಲ್ಲ ಕ್ಲಿಯರ್ ಆಯಿತು, ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ಬಂದ್ವಿ. ಮೊಬೈಲ್ ಚೆನ್ನಾಗಿದೆ, ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ. ಇನ್ನು ಮೊಬೈಲೆಲ್ಲ ತೊಗೊಂಡಾಯ್ತಲ್ಲ, ಟೈಮ್ ಆಯಿತು, ಇನ್ನು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಬ್ಯಾಕ್ ಕವರೆಲ್ಲ ಹಾಕಿಸ್ಬೇಕಿತ್ತು. ಆನ್ ದ ವೇ ಹಾಕಿಸ್ಕೊಂಡು ಹೋಗೋಣ ಅಂತ ಹೇಳಿ ಇದನ್ನು ನಮ್ಮ ಕಾರಲ್ಲಿ ಇದೊಂದು ಆಪ್ಷನ್ ಇತ್ತಲ್ಲ, ಇಷ್ಟು ದಿನ ಯೂಸ್ ಆಗಿರಲಿಲ್ಲ, ಇವಾಗ ಯೂಸ್ ಆಗ್ತಿದೆ. ಅಲ್ಲಿಟ್ಟರೆ ಚಾರ್ಜ್ ಆಗುತ್ತೆ, ವೈರ್ಲೆಸ್ ಚಾರ್ಜರು. ಇದರಲ್ಲಿ ವೈರ್ಲೆಸ್ ಚಾರ್ಜರ್ ಇದೆ. ಅದನ್ನೇ ಇವಾಗ ನೆನಪಿಸ್ಕೊಂಡ್ರು, ಇಟ್ಟು ನೋಡು ಚಾರ್ಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಇಟ್ಟು ನೋಡ್ತಾ ಇದೆ. ಚಾರ್ಜ್ ಆಗುತ್ತೆ, ಇನ್ನು ಚಾರ್ಜರ್ ಮರ್ತೋಗುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಇನ್ನೇನು ಮನೆ ಹತ್ರ ಬಂದ್ವಿ. ಇಲ್ಲಿ ಈ ರೋಡಲ್ಲಿ ಬಂದರೆ ಈ ಬಿಲ್ಡಿಂಗಲ್ಲಿ ಒಂದು 4 ವರ್ಷ ನಾವು ಇಲ್ಲೇ ಇದ್ವಿ. ಇವಾಗ ಲಾಸ್ಟ್ ಮನೆ ಖಾಲಿ ಮಾಡಿದ್ವಿ, ಅದಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಲೇಔಟಲ್ಲಿ. ಅದನ್ನೇ ತುಂಬ ಒಂದು 5-6 ವರ್ಷ ಆಯ್ತು ಈ ರೋಡಿಗೆ ಬಂದುಬಿಟ್ಟು. ಇವಾಗ ನೋಡಿದ್ವಲ್ಲ, ಏನೋ ನಾವು ಇದ್ದಿದ್ದ ಪ್ಲೇಸ್ ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ, ಅದನ್ನು ವೀಡಿಯೋ ಮಾಡಿಕೊಂಡೆ. ಇನ್ನು ಫೋನಿಗೆ ಏನೇನು ಸೇಫ್ಟಿಗೆ ಹಾಕಿಸ್ಬೇಕೋ ಅದನ್ನೆಲ್ಲ ಹಾಕ್ಸೋಣ ಅಂತ ಶಾಪಿಗೆ ಬಂದ್ವಿ. ಇನ್ನು ಇದಕ್ಕೊಂದು ಅಡಾಪ್ಟರ್ ಬೇಕಿತ್ತು, ಅದನ್ನು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು. ಚಾರ್ಜ್ ಹಾಕಕ್ಕೆ ಬೇಕಾಗುತ್ತೆ ಅಲ್ವಾ, ಎಲ್ಲ ಹಾಕಿಸ್ಕೊಂಡು ಇನ್ನು ಮನೆ ಹತ್ರ ಹೋಗಬೇಕು.
ಇನ್ನು ಅದನ್ನೆಲ್ಲ ಹಾಕಿಸ್ಬೇಕಾದ್ರೆ ನನಗೆ ಅದು ಝೂಮ್ ಆದಮೇಲೆ ಎಷ್ಟು ಕ್ಲಾರಿಟೀಸ್ ನಾನು ಬರುತ್ತೆ ಅಂತ ನೋಡಬೇಕಿತ್ತು. ಅದಕ್ಕೆ ಅವ್ರ ಮೊಬೈಲಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೆ. ಲಾಸ್ಟಿಗೆ ವೀಡಿಯೋದಲ್ಲಿ ತೋರಿಸ್ತೀನಿ ನಮ್ಮನೆ ಹತ್ರ ಝೂಮ್ ಮಾಡಿರೋ ವಿಡಿಯೋನ. ಇದೆಲ್ಲ ಆಯಿತು. ನನ್ನ ಫ್ರೆಂಡ್ ಅಂತ ಅವ್ರ ಮನೇಲಿ ಹಬ್ಬ ಇದೆ ಅಂತ ಒಂದು 3-4 ಸಲ ಫೋನ್ ಮಾಡಿದ್ರು, ಬನ್ನಿ ಬೇಗ ಊಟ ಮಾಡೋಣ ಅಂತ. ಅಷ್ಟೇ 3:30 ಆಗೋಗ್ಬಿಟ್ಟಿತ್ತು. ಮನೆಗೆ ಬಂದ ತಕ್ಷಣ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಕ್ಕಳು ಕರ್ಕೊಂಡು ಅವ್ರ ಮನೆಗೆ ಹೋದೆ. ಅವ್ರಿಗೂ ಕಾದು ಸಾಕಾಗಿ ಅವರು ಊಟಕ್ಕೆ ಕೂತ್ಕೊಂಡಿದ್ರು. ಸರಿ ಬಿಡಿ ಊಟ ಮಾಡಿ ಅಂತ ಹೇಳಿದೆ, ಇಲ್ಲ ಬನ್ನಿ ಅಂತ ಕರಿತಾನೆ ಇದ್ರು. 3:30 ಆಗೋಗಿತ್ತಲ್ಲ, ಅಷ್ಟು ಟೈಮ್ ಆಗೋಗಿರುತ್ತೆ. ನಾವು ನೆಕ್ಸ್ಟ್ ಊಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಕ್ಕಳು ನಾವೆಲ್ಲ ಹೋಗಿದ್ವಿ. ಇದು ನಮ್ಮ ಹಳೆ ಮನೆ ಹತ್ರನೇ. ಅವ್ರ ಮನೆ ಶಿವರಾತ್ರಿ ಹಬ್ಬದ್ದು ಆಗಿ 2 ದಿನ ಆದಮೇಲೆ ಹಬ್ಬ ಮಾಡ್ತಾರೆ ಊರಲ್ಲಿ. ಅದಕ್ಕೆ ಇವರು ಇಲ್ಲೇ ಹಬ್ಬ ಮಾಡಿದರು. ಎಲ್ಲರಿಗೂ ಕರೆದಿದ್ರಲ್ಲ, ನಾವು ಹೋಗಿದ್ವಿ. ಬೆಳಗ್ಗೆ ಪಾಪ 5 ಗಂಟೆಯಿಂದ ಕಾಯ್ತಾಯಿದ್ರಂತೆ. 5 ಗಂಟೆಗೆ ಗೆದ್ದಿದ್ರಂತೆ. ಫೋನ್ ಮಾಡಬೇಕು ಹೇಳಿಲ್ಲ ಅಂತ 6 ಗಂಟೆಗೆ ಫೋನ್ ಮಾಡಿದರು, ಬಾ ಮಿಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಇಲ್ಲಿ 2 ಒಬ್ಬಿಟ್ಟು ಹಾಕಿಸ್ಕೊಂಡು ತಿಂತಾಯಿದ್ದೀನಿ ನಾನು. ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಬಂದ್ವಿ. ಇದು ಝೂಮ್ ಮಾಡಿದ್ರೆ ಎಷ್ಟು ಕ್ಲಾರಿಟಿ ಬರುತ್ತೆ ನೋಡೋಣ, ಬನ್ನಿ ಚೆಕ್ ಮಾಡಿ ನೋಡೋಣ ಅಂತ. ನನಗೆ ಬಂದುಬಿಟ್ಟು ಇಲ್ಲಿ ನಮ್ಮನೆ ಹತ್ರ ನಿಂತ್ಕೊಂಡ್ರೆ ಐಕಿಯಾ ಬೋರ್ಡ್ ಕಾಣಿಸುತ್ತೆ. ನನ್ನ ಮೊಬೈಲಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲೊಂದು ಚೂರು ಕಾಣಿಸ್ತಾ ಇದೆಯಲ್ಲ, ಅದು ಐಕಿಯಾ ಬೋರ್ಡು. ಇದುವಾಗ ನಮ್ಮನೆಯವ್ರ ಮೊಬೈಲಲ್ಲಿ ತೋರಿಸ್ತೀನಿ, ತೊಗೊಂಡಿರೋ ಹೊಸ ಫೋನಲ್ಲಿ. ಇಲ್ಲಿಂದ ಮೋಸ್ಟ್ಲಿ ಅದು ಒಂದು 3-3.5 ಕಿಲೋಮೀಟರ್ ಇರ್ಬೋದು ನಮ್ಮ ಮನೆಯಿಂದ ಐಕಿಯಾ. ತೋರಿಸ್ತೀನಿ. ನನ್ನರಲ್ಲಿ ಬ್ಲರ್ ಕಾಣಿಸ್ತಾ ಇದೆ. ಅವ್ರ ಮೊಬೈಲಲ್ಲಿ ಹೇಗೆ ಬರುತ್ತೆ ಅಂತ ನೋಡೋಣ ಇವಾಗ. ಅದೇ ಕ್ಲಾರಿಟಿ ನೋಡೋದಲ್ಲ, ನಮ್ಮ ಮನೆಯಿಂದ ಏನೋ ಒಂದು 3 ಕಿಲೋಮೀಟರ್ ಇದೆ. ಬೋರ್ಡ್ ನಮಗೆ ಚೆನ್ನಾಗೇ ಕಾಣಿಸುತ್ತೆ. ಮೊಬೈಲೆಲ್ಲ ಅಷ್ಟು ನೀಟಾಗಿ ಕಾಣಿಸ್ತಾ ಇತ್ತು. ಇವಾಗ ಸಂಜೆ ಮೊಬೈಲ್ ತೊಗೊಂಡಿದ್ದು ಖುಷಿಗೆ ಪಾನಿಪುರಿ ಏನಾದ್ರು ಕೊಡಿಸಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದೀವಿ. ಇಲ್ಲಿ ನಮ್ಮ ಏರಿಯಾದಲ್ಲೇ ಇಲ್ಲೆಲ್ಲಾದರೂ ಐಸ್ ಕ್ರೀಮ್ ಬೇಕು ಅಂತ ಇದ್ದರು. ಐಸ್ ಕ್ರೀಮ್ ತಿನ್ಕೊಂಡು ಪಾನಿಪುರಿ ಎಲ್ಲ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. 1-2-3 ಇಯರ್ಸ್ ಬ್ಯಾಕು ಈ ರೋಡಲ್ಲಿ ಹೇಗಿತ್ತು, ಒಂದು ಚಿಕ್ಕ ರೋಡು, ರೋಡು ಉದ್ದಕ್ಕೂ ಮರಗಳಿತ್ತು, ಚಿಕ್ಕ ರೋಡು. ಇವಾಗ 1-2 ವರ್ಷ ಬಿಟ್ಟು ನೋಡಿದ್ರೆ ಈ ಕಾಲೇಜ್ ಬಂದಾಗಿನಂತೂ ಈ ರೋಡು ಏನೋ ಬೆಂಗಳೂರು ಸಿಟಿ ಮಧ್ಯೆ ಯಾವುದೋ ರೋಡಲ್ಲಿ ಹೋಗ್ತಾ ಇರೋ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಯಿತು ಇಲ್ಲಂತೂ. ಇನ್ನು ನಾವು ಪಾನಿಪುರಿ ಅಂತೆ ಐಸ್ ಕ್ರೀಮ್ ಅಂತೆ ಎಲ್ಲ ತಿಂದ್ಕೊಂಡು ಮನೆಗೆ ಹೋದ್ವಿ. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.